ಚಾಲೆಂಜ್ ರಿವೆಂಜ್ ಚಾಲೆಂಜ್ ಅಂತ ಇದು. ರಿವೆಂಜ್ ಚಾಲೆಂಜ್ ವಿಡಿಯೋ. ನನ್ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿ ಅಂತೇಳಿ ಅವ್ರಿಗೆ ಕೇಳ್ಬೇಕು ನಾನು. ಎಷ್ಟು ಗೊತ್ತದ ಅಷ್ಟೇ ಹೇಳ್ತೀನಿ, ಸುಳ್ಳು ಅಂತ ಹೇಳಕ್ ಹೋಗಲ್ಲ. ಎಷ್ಟೇ ಗೊತ್ತದ ಅಷ್ಟೇ ಹೇಳ್ತೀನಿ. ಶೈನಿ ನೋಡ್ಕೊಳ್ಳೋದು ಅದು ಸಪ್ರೇಟ್. ನನ್ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿ ಅನ್ನೋದು ಅದು ನನ್ ಫೇವ್ರೇಟ್ ಸ್ವೀಟ್ ಅಲ್ಲ 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 ಅಂತೇಳಿ ನಾನು ಇವ್ರಿದ್ರು ಅದು ಬಿಟ್ರೆ ಯಾವ ತಿಂದಿದೀವಿ ನನಗೆ ಗೊತ್ತೇ. ನನ್ ಫೇವ್ರೇಟ್ ಫ್ಲವರ್ ಯಾಕಂದ್ರೆ ಇವ್ರದಾರ ನನ್ಗೆ ಗೊತ್ತಿಲ್ಲಪ್ಪ, ನನಗೆ ಇದೊಂದು ಗೊತ್ತಿಲ್ಲ ಹೇಳನ್ನಿತ್ಲೋಗ ಅದು ಸೋತಂಗ ಕಡಿಗೋಗಿ ನಾ ಯಾರ್ದು ಗೈಸ್ ಪುಕ್ಷೆಟ್ಟ ಪಾಯಿಂಟ್ ತಗೊಳಲ್ಲ, 7 ಪಾಯಿಂಟ್ ತಗೋತೀನಿ. ಫೇವ್ರೇಟ್ ಮೂವಿ ಯಾವ್ದು ಗೈಸ್? ಇದು ನಾನು ಮನ್ಸು ಮುಟ್ಕೊಂಡು ಹೇಳ್ತೀನಿ, ಇವ್ರಿಗೆ ಫೇವ್ರೇಟ್ ಮೂವಿ ಯಾವ ಇಲ್ಲ. ನಾವು ಮನ್ಯಾಗ ಒಟ್ಟು ಮಂದಿ ಕೇರ್ ಮಾಡ್ತಾರ, ಬಟ್ ಸ್ವಂತ ಮಗಳ ಟೈಪ್ ನೀನೇ ಮಾಡುವ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೆ ಒಂದು ಚಾಲೆಂಜ್, ರಿವೆಂಜ್ ಚಾಲೆಂಜ್ ಅಂತ ಇದು. ಚಾಲೆಂಜ್ ವಿಡಿಯೋ ಒಲ್ಲ ಕತ್ತಿದ್ರ ನನ್ ಬಗ್ಗೆ ಹೇಳಕ, ಅದಕ್ಕೆ ತರ್ಸ್ಕೊಂಡ್ ಕೂತ್ಕೊಂಡ್ ಏನು ತರಿಸಿ ಕುಂದ್ರಿಸಿ ನೋಡಿ ಮಾಡ್ಲಕ್ಕ. ಗೈಸ್, ಇದು ಚಾಲೆಂಜ್ ನಿಮ್ಗೆ ಗೊತ್ತದಲ್ಲ, ಆಲ್ರೆಡಿ ಥಂಬ್ನೈಲ್ ಟೈಟಲ್ ನೋಡಿ ಅರ್ಥ ಮಾಡ್ಕೊಂಡ್ರಿ ಅನ್ಕೊಂಡಿನಿ. ಏನ್ ಚಾಲೆಂಜ್ ಅನ್ನೋದು ಇವರೇ ಎಕ್ಸ್ಪ್ಲೇನ್ ಮಾಡ್ತಾರ, ಕೇಳ್ರಿ. ನನ್ ಬಗ್ಗೆ ಎಷ್ಟ್ ಅರ್ಥ ಮಾಡ್ಕೊಂಡಿ ಅಂತೇಳಿ ಅವ್ರಿಗೆ ಕೇಳ್ಬೇಕು ನಾನು. ಮೊನ್ನೆ ಸರಿ ಮಾಡ್ದ ಇವ್ರ ಬಗ್ಗೆ ನಾ ಎಷ್ಟ್ ಅರ್ಥ ಮಾಡ್ಕೊಂಡೆ ಅಂತ ನೋಡಿರಿ. ಇವ್ರು ನನ್ ಬಗ್ಗೆ ಎಷ್ಟ್ ಅರ್ಥ ಮಾಡ್ಕೊಂಡಾರ ಅಂತೇಳಿ ನೋಡ್ಬೇಕು. ಗೈಸ್ ಏನಪ್ಪಾ ಅಂದ್ರೆ, ಇನ್ನೊಂದು ವಾರ್ನಿಂಗ್, ಸಾಯಂಕಾಲ ರಿವೆಂಜ್ ವಿಡಿಯೋ ಮಾಡ್ತೀನಿ ನಾನು. ನನ್ ಬಗ್ಗೆ ಎಷ್ಟ್ ಅರ್ಥ ಮಾಡ್ಕೊಂಡಿ ಅಂತೇಳಿ ನಾ ಹೇಳಕತ್ತಿದ್ದೆ. ಅವಾಗ ಇವ್ರು ಅದಾರಲ್ಲ ಬೆನ್ನ ಟ್ವಿಟರ್ ನಂದು ಹೇಳ ಏನೇನೇನಂತಿ ನಾ ಒಟ್ಟ ಹೇಳಿಲ್ಲ ಗೈಸ್, ನಿಜ ಹೇಳಿಲ್ಲ. ಹೇಳ ಅಂತಂದ್ರ ನಿನ್ಗೆ ಏನೇನ್ ಇಷ್ಟ ಏನೇನಿಲ್ಲ ತನಕ ಕೇಳ್ಬೇಕಂತೆ ಬಾಳ ಸರಿ ಟ್ರೈ ಮಾಡಿದ್ರ ಅವ್ರು. ಬಟ್ ನಾ ಒಂದ್ ಸ್ವಲ್ಪನೂ ಬಾಯ್ ಬಿಟ್ಟಿಲ್ಲ, ಡೈರೆಕ್ಟ್ ವಿಡಿಯೋ ಮುಂದೆ ಏನ್ ಹೇಳ್ತಾರ ಅಂತ ಕೇಳ್ಬೇಕಂತೇಳಿ. ಗೈಸ್, ನಾವು ಹೀಗೆ ಆಲ್ರೆಡಿ ಅಡ್ವಾನ್ಸ್ ಹೇಳ್ತೀವಿ, ನಾವು ತಪ್ಪುಗಳನ್ನು ಹೇಳ್ತೀವಿ, ಅಡ್ಜಸ್ಟ್ ಮಾಡ್ಕೊರಿ, ಹೊಟ್ಟೆಗೆ ಹಾಕೋರಿ ಅಂತ ಹೇಳ್ತೀವಿ. ಹೊಟ್ಟೆಗೆ ಹಾಕೊಳಲ್ಲ ನಾವು. ಮನೆ ನಾ ಎಷ್ಟು ಕರೆಕ್ಟ್ ಹೇಳಿನಿ ಹೇಳು? 14 16 2 ತಪ್ಪು ಹೇಳಿದ್ರು, 14 ರೈಟ್ ಆಗಿತ್ತು. ಮತ್ತೆ ಆಡ್ ಮಾಡ್ಕೊಂಡಿದ್ನಿಂದೆಲ್ಲ ಟಿ ಶರ್ಟ್ ಸೈಜ್, ಡ್ರೆಸ್ ಸೈಜ್ ಎಲ್ಲ ಅವು ಸಪರೇಟ್, ಇವು ಬಿಟ್ಟು. ನೋಡಿ ನಂದು ಗೈಸ್ ನಿಜ ನನಗಂತೂ ಸುಳ್ಳಲ್ಲ, ಸ್ಟಾರ್ಟಿಂಗ್ ಹೇಳ್ತೀನಿ, ಎಷ್ಟು ಗೊತ್ತದ ಅಷ್ಟೇ ಹೇಳ್ತೀನಿ, ಸುಳ್ಳು ಅಂತ ಹೇಳಕ್ ಹೋಗಲ್ಲ. ಎಷ್ಟೇ ಗೊತ್ತದ ಅಷ್ಟೇ ಹೇಳ್ತೀನಿ. ಬಟ್ ಇವ್ರಿಗೆ ಚಂದ ಅಂತ ನೋಡ್ಕೊಳಕತ್ತೀನಿ, ಬಟ್ ಇದೆಲ್ಲ ಎಷ್ಟು ಗೊತ್ತಿಲ್ಲ. ನೋಡ್ಕೊಳ್ಳೋದು ಅದು ಸಪ್ರೇಟ್. ನನ್ ಬಗ್ಗೆ ಎಷ್ಟ್ ಅರ್ಥ ಮಾಡ್ಕೊಂಡಿ ಅನ್ನೋದು ಅದು ಮತ್ತೆ ಗೊತ್ತಾಗಿ ಚಂದ ನೋಡ್ಕೊಳ್ಳೋದು ಅಷ್ಟೇ ಇರ್ತದೆ. ಸ್ಟಾರ್ಟ್ ಮಾಡಮ್ಮ ಅಂತ ಗೇಮ್. ಓಕೆ ಗೈಸ್, ಏನ್ ಸ್ಟಾರ್ಟ್ ಮಾಡೋದು ಅಂದ್ರೆ ಎಲ್ಲ ಮಾತ್ಬಿಟ್ಟು ಸ್ಟಾರ್ಟ್ ಮಾಡವ. ಇವಾಗ ಉದ್ರಿ ಮಾತಾಂಡ ಕರೆ ಚಾಲೆಂಜ್ ಸ್ಟಾರ್ಟ್. ಚಾಲೆಂಜ್ ಅಲ್ಲಕೇನ್ ಗೈಸ್, ಇವ್ರ ಫೇವ್ರೇಟ್ ಫುಡ್ ಆಗಿರ್ಬೋದು, ಡ್ರಿಂಕ್ ಆಗಿರ್ಬೋದು, ಅದೇ ಮೊನ್ನೆ ಅವ್ರ ಏನ್ ಕೇಳಿದ್ರಲ್ಲ ಅದೇ ನಂದ್ ಇರ್ತದೆ. ಬಟ್ ನನ್ ಚೇಂಜಸ್ ಇರ್ತದ, ಅವ್ರಿಗೆ ಇಷ್ಟಪಟ್ಟಿದ್ದ ನಾ ಇಷ್ಟಪಡೋದು ಅಂದ್ರೆ ಅಷ್ಟೇ ಆಡ್ ಆಗಿರ್ತಾವ ಅದ್ರೊಳಗೆ. ಅಂದ್ರೆ ಒಂದ್ ಸ್ವಲ್ಪ ನಾ ಏನು ಇಷ್ಟಪಡ್ತಿದ್ದೆ ಅಲ್ಲ, ಅಂದ್ರೆ ಫೇವ್ರೇಟ್ ಯಾವ್ಯಾವ ಫೇವ್ರೇಟ್ ಅಲ್ಲ, ಒಬ್ಬೊಬ್ರಿಗೆ ಅವ್ರಿಗೆ ಫೇವ್ರೇಟ್ ಇರಲ್ಲ. ಸೊ ಅಂಥವದಲ್ಲ, ಅವು ಫೇವ್ರೇಟ್ ಇಲ್ಲದ ಅವ್ರು ಚೇಂಜಸ್ ಮಾಡ್ಕೊಂಡ್ರ ಅಂತ. ಏನೇನು ಚೇಂಜಸ್ ಮಾಡ್ಕೊಂಡ್ರೆ ಐ ಡೋಂಟ್ ನೋ. ನೋಡುವ ಗೈಸ್ ಏನಾಗುತ್ತೆ ಅನ್ನೋದು. ನನಗಂತೂ ಗೊತ್ತದ ಪಕ್ಕ ಈ ಸರ್ತಿ ನಾ ಸೋಲ್ತೀನಿ ಆ್ಯಂಡ್ ಏನಾಗುತ್ತೆ ಐ ಡೋಂಟ್ ನೋ. ನೋಡುವ, ಎಕ್ಸ್ಪ್ಲೇನ್ ಸ್ಟಾರ್ಟ್ ಆದಂಗೆ ಗೊತ್ತಾಗುತ್ತೆ ಮುಂದೋದಂಗೆ. ಸ್ಟಾರ್ಟ್ ಮಾಡ್ತೀರಿ? ಓಕೆ, ಸ್ಟಾರ್ಟ್ ಮಾಡುವ. ಫಸ್ಟ್ ಗಾಡ್ ಇಂದಾನೆ ಹೋಗಂ. ನನ್ನ ಫೇವ್ರೇಟ್ ಗಾಡ್. ಇವ್ರ ಫೇವ್ರೇಟ್ ಗಾಡ್ ಬಗ್ಗೆ ನನಗಂತೂ ಪಕ್ಕ ಗೊತ್ತದ. ಏನಪ್ಪ ಅಂದ್ರೆ ಮೊದಲಿದ್ದೇನೆ ಗೊತ್ತದ ಇವ್ರದ್ದು. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, 3 ಇಯರ್ ಅಂತೂ ಅವಾಗ ಪಕ್ಕ ಗೊತ್ತಾಗಿದೆ ನನಗೆ. ಇವ್ರ ಫೇವ್ರೇಟ್ ಗಾಡ್ ಆಂಜನೇಯ.
ಇದು ಅಂತೂ ಪಕ್ಕ ಗೊತ್ತು. ನಾವು ಇದೆಲ್ಲ ಇಂಥವೆಲ್ಲ ಆರಾಮಾಗಿ ಹೇಳ್ತೀವಿ. ಬಟ್ ಅದಕ್ಕೆ ಫಸ್ಟ್ ಗೋಡಿಂದಾನೇ ಸ್ಟಾರ್ಟ್ ಮಾಡೀನಿ. ಇಂಥವೆಲ್ಲ ಆರಾಮಾಗಿ ಹೇಳ್ಬೋದು ಗೈಸ್. ಬಟ್ ಇವ್ರಿಗೆ ಮುಂದೆ ಎಂತ ಕೇಳ್ತಾರ ಐ ಡೋಂಟ್ ನೋಡುವ. ನಮ್ ಫೇವ್ರೆಟ್ ಗಾಡ್ ಆಯ್ತಾ, ಫೇವ್ರೆಟ್ ಗಾಡ್ ಆಂಜನೇಯ. ನನ್ ಫೇವ್ರೆಟ್ ಸ್ವೀಟ್ ಗೈಸ್ ಇವ್ರದ್ದು ಫೇವ್ರೇಟ್ ಸ್ವೀಟ್ ಅಂತ ಯಾವುದೂ ಇಲ್ಲ. ಇವರು ನಾನು ಹೋದಾಗ ಏನು ತಿಂತೀನಲ್ಲ ಅದೇ ತಿಂತಾರ. ಅದು ಸ್ವಲ್ಪ ಸ್ವಲ್ಪ ತಿಂತಾರ ಅಷ್ಟೇ. ಇವ್ರಿಗೆ ನನ್ನಷ್ಟು ಫೇವ್ರೇಟ್ ಅನ್ನು ಭಾಳ ಫೇವ್ರೇಟ್ ಮಾಡ್ಕೊಳ್ಳಲ್ಲ ಏನು. ಸೊ ಇವರು ಫೇವ್ರೇಟ್ ಫ್ರೂಟ ಫ್ರೂಟಾ ಇಲ್ಲ ಸ್ವೀಟ್ ಸ್ವೀಟ್ ನೋಡಿ ಗೈಸ್, ನಾ ಕೇಳಿದ ಕ್ವಶನ್ ಇದು ಮಾಡಿಲ್ಲ, ಫ್ರೂಟಿಗೆ ಹೋಗ್ಯಾರ. ಫೇವ್ರೇಟ್ ಸ್ವೀಟ ರಸಮಲೈ ಅಂತ ಅನ್ಕೊಂಡೆ ನಾನು. ಯಾಕಪ್ಪ ಅಂದ್ರೆ ಇವ್ರು ಸ್ವೀಟ್ ತಿಂದಿದೆ ನೋಡಿಲ್ಲ. ಸೊ ಓಕೆ ಡನ್ ಗೈಸ್. ಅದೇ ಬೆಳಗ್ಗೆ ಎಲ್ಲ ಎಷ್ಟು ಕೇಳಿ ಗೊತ್ತಾನಿಸ್ತಾ ಇದು ಸ್ವೀಟ್ ಸ್ವೀಟ್ ಯಾವ್ದ್ ಕೇಳ್ಯಾರ ರಸಮಲೈ ತವ್ರದ್ದಾರ. ಬಟ್ ನಾ ಅಲ್ಲ 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 ಅಂತೇಳಿ ನಾನು ಇವ್ರಿದ್ರು ಅದು ಬಿಟ್ರೆ ಯಾವ್ದು ತಿಂದಿದೀವಿ ನನಗೆ ಗೊತ್ತೇ. ನನ್ನ ಜೋಡಿ ಯಾವ್ದು ತಿಂದೇ ಇಲ್ಲ. ಬಟ್ ಇವ್ರ ಫೇವ್ರೇಟ್ ಆದ ಈಗ ನೆನಪಲ್ಲತ್ತ ನನಗೆ ಏನ್ ಫೇವ್ರೇಟ್ ಅನ್ನೋದು. ಬಟ್ ಇದು ವಿಡಿಯೋ ಎಂಡ್ ಆಗ ಲಾಸ್ಟಿಗೆ ಅಂತ. ನನ್ ಫೇವ್ರೆಟ್ ಸ್ವೀಟಾ ಏನ್ ಹೇಳಿ ಹೀಗೆ. ಬೆಳಗಾವಿ ಕುಂದ ಅದು ಅಂತ ಪರಿ ಇಷ್ಟ ಇಲ್ಲ, ತಿಂತೀನಿ ಬಟ್ ಇಷ್ಟ ಬಟ್ ಅಂತಲ್ಲ. ಪ್ಲೇಟ್ ಚೇಂಜ್ ಗೈಸ್, ಪ್ಲೇಟ್ ಚೇಂಜ್. ಕುಂದ ಇಷ್ಟ, ಯಾರಿಗ್ ಇಷ್ಟ ಇಲ್ಲ ಹೇಳಿ. ಕುಂದ ತಿಂತೀನಿ ಬಟ್ ಫೇವ್ರೇಟ್ ಅನ್ನೋದ್ರಾಗ ರಸಮಲೈ. ಯಾಕಂದ್ರೆ ಕುಂದ ಜಾಸ್ತಿ ಸ್ವೀಟ್ ಇರ್ತದ, ರಸಮಲೈ ಅಷ್ಟು ಸ್ವೀಟ್ ಇರಲ್ಲ. ಅದು ತಲೆ ಚಿಟ್ಟು ಹಿಡಿತದ, ಕುಂದ ಅಷ್ಟು ತಿನ್ನಕ್ ಆಗಲ್ಲ. ಈ ರಸಮಲೈ ಆದ್ರೆ ತಿನ್ಬೋದು. ಓಕೆ ಅಂದ್ರೆ ಪಾಯಿಂಟ್ ನನ್ನ ಕಡೆ ಅದ್ರಲ್ಲಿ ಟೆನ್ಷನ್ ಇಲ್ಲ. ನನ್ ಫೇವ್ರೇಟ್ ಫ್ಲವರ್ ಯಾರೇ ಇಲ್ಲ ನಾ ಹೇಳೇ ಇಲ್ಲ ಇವ್ರಿಗೆ. ಫೇವ್ರೇಟ್ ಫ್ಲವರ್ ದುಂಡು ಮಲ್ಲಿಗೆ. ರಾಂಗ್ ಹಾ ರಾಂಗ್ ರೋಸ್ ಅಯ್ಯೋ ಒಂದೇ ಸರಿ ರೋಸ್ 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 ನೀ ಹೇಳಿದೇನು ಏನು ನೀ ಹೇಳಿದೇನು ಏನಂತ ಆಪ್ಷನ್ ಇರ್ತಾವಲ್ಲಿ 1 2 ಆಪ್ಷನ್ ಇರ್ತಾವ. ಆಪ್ಷನ್ ಅಂತ ನನಗೆ ಏನು ಗೊತ್ತಿಲ್ಲ ಇಲ್ಲ guys. ಗೈಸ್. ರೋಸ್ ಇಲ್ಲ guys, ಇವ್ರು ಇಲ್ಲ first ಇಲ್ಲ ಇಲ್ಲ attempt ಗೆ ಇಲ್ಲ ಸೋತಾರ. ನೋ 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 ಇಲ್ಲ points ಇಲ್ಲ. ಏನಿಲ್ಲ ಅವ್ರು ಅದಾರಲ್ಲ ನನ್ಗೆ ಗೊತ್ತೇ ಇಲ್ಲ ಅಂತಿದ್ರ ಅವ್ರು ಹೇಳ್ಬೇಕು. ನಾ ಏನಿಲ್ಲ ಗೆಸ್ ಮಾಡ್ತಿರ್ತೀನಿ. ಒಂದೊಂದು ಗೊತ್ತಿರ್ತಾವ ಒಂದೊಂದು Guys, ಗೊತ್ತಿರಲ್ಲ. ಮೋಸ ಮಾಡಕತ್ತಾನ ಮೋಸ ಇಲ್ಲ, ಒಂದೊಂದು ಗೊತ್ತಿರ್ತಾವ ಒಂದೊಂದು ಗೊತ್ತಿರಲ್ಲ ಗೈಸ್. ಅದನ್ನ ನಾನು ಗೆಸ್ ಮಾಡ್ತೀನಿಲ್ಲ. ಸೊ ಅದಕ್ಕೆ ಈ ನಾವು ಸದ್ದ ಒಂದೇ ಆನ್ಸರ್ ಹೇಳ್ಬೇಕು ನೋಡ. ಒಂದ್ ಸರ್ತಿ ಹೇಳ್ತೀನಿ, ಎರಡು. ಅದು- ಆಯ್ತ್ ಆಯ್ತ್. ಯಾಕಂದ್ರೆ ಇವ್ರ ಅದಾರ ನನ್ಗೆ ಗೊತ್ತಿಲ್ಲಪ್ಪ. ನನಗೆ ಇದೊಂದು ಗೊತ್ತಿಲ್ಲ ಹೇಳನ್ನಿತ್ಲೋಗ ಅದು ಸೋತಂಗ. ಸರ್ ನಾನು ಅದ್ರ ಒಂದ್ ಹೇಳಿದೆ 2 ಹೇಳಿದೆ ಬಂತಲ್ಲ ನನಗೆ. ಆಯ್ತು ಎರಡೇ ನೋಡ, ಎರಡೇ ಹೇಳ್ಬೇಕು. ನಾ ರೋಸ್ ಅಂತ ಹೇಳ್ಬೇಕಂತ ಮಾಡಿದೆ. ಬಟ್ ಇವರು ರೋಸ್ ನಾರ್ಮಲ್ ಎಲ್ಲರೂ ರೋಸ್ ಇರ್ತದಲ್ಲ, ರೋಸ್ ಇಷ್ಟ ಆಗಲ್ಲ ಅಷ್ಟೊಂದು ಅಂತ ಅನ್ಕೊಂಡು ನಾ ದುಂಡು ಮಲ್ಲಿಗೆ ಇದೆ. ಅವ್ರು ದುಂಡು ಮಲ್ಲಿಗೆ ರೋಸ್ ಹೋದ್ರು ಅಂದ್ರೆ ಪಾಯಿಂಟ್ ನನ್ನ ಕಡೆ. ನನ್ ಫೇವ್ರೇಟ್ ಕಲರ್ ಫೇವ್ರೇಟ್ ಕಲರ್ ನನಗಂತೂ ಗೊತ್ತದ ಬ್ಲ್ಯಾಕ್ ಆ್ಯಂಡ್ ವೈಟ್. ಇದು ಆಲ್ಮೋಸ್ಟ್ ನನಗೆ ಇವ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟ್ ಇದೆ ಜಾಸ್ತಿ. ಆಲ್ಮೋಸ್ಟ್ ಇರೋದು ಜಾಸ್ತಿ ಫೇವ್ರೇಟ್ ಇವೆ. ಇನ್ನೊಂದದ ನಂದು. ಇನ್ನೂ ಒಂದು ಐ ಡೋಂಟ್ ನೋ. ಬಟ್ ಇವೆರಡು ಮಾತ್ರ ಫೇವ್ರೇಟ್ ಅದು ನನಗೆ. ಅದು ಹೇಳಿ ಇನ್ನೊಂದ್ ಗೆಸ್ ಮಾಡು. ಇಕ್ಕಟ್ಟಿ ಸಿಹಿ ಹಾಕದಿರ್ಲದು. ಗೇಮ್ ತರ ಆಡ್ಬೇಕು. ಫೇವ್ರೇಟ್ ಹೇಳಿ, ನಾನು ಎರಡೇ ಹೇಳಿದೆ. ಇನ್ನ ಒಂದು ರೆಡ್. ನೋ ಆಯ್ತು, ಆಕ್ಷನ್ ಹೇಳ್ತೀನಿ. ಒಂದ್ ಸತಿ ಮುಗೀತ್ ನೋಡ. ನಾನಂತ ಎರಡು ಅಂತ ಹೇಳಿ ಪಾಯಿಂಟ್ ಅದು. ಪ್ರೈಸ್ನೇ ಅನ್ಕೋತಾನ. ಮತ್ತೆ ಎರಡು ಹೇಳಿನಿ. ಹೇಳು ಹೇಳು. ಗೆದ್ದಿನಿ ಮುಗೀತು. ನೀನ್ ಹೇಳು. ಇನ್ನ ಒಂದ್ ಹೇಳು. ರೆಡ್ ಅಂತಂದು ಇನ್ನೊಂದ್ ಕಲರ್ ಹೇಳಿ. ಯಾವ್ದು? ಚಾಕ್ಲೇಟ್. ಯಸ್ ಕಡಿಗೆ ಹೋಗ್ಯಾನ. ನಾ ಯಾರ್ದು ಗೈಸ್ ಪುಕ್ಷೆಟ್ಟ ಪಾಯಿಂಟ್ ತಗೊಳಲ್ಲ. 7 ಪಾಯಿಂಟ್ ತಗೋತೀನಿ ನಾವು. ಇಲ್ಲ ಅದೇ ಪುಕ್ಷೆಟ್ಟ ಹೇಳಿದ್ದೆ. ಇಲ್ಲ ಅದೇ ಹೇಳಿದ್ದಿಲ್ಲ ಅಂದ್ರೆ ಪುಕ್ಷಟೆ ಪಾಯಿಂಟ್ ಬರ್ತಿತ್ತಲ್ಲ. ಪುಕ್ಷೆಟ್ಟ ಪಾಯಿಂಟ್ ಬೇಡ. ರೋಜ್ದು ಪುಕ್ಷಟೆ ಪಾಯಿಂಟ್. ಎದಕ್ ಪುಕ್ಷೆಟ್ಟ ಪಾಯಿಂಟ್? ಪಾಯಿಂಟ್ ಚಂದ ನಾ ಕರೆಕ್ಟ್ ಹೇಳಕತ್ತೀನಿ ಅಲ್ಲಿ. ನನ್ ಫೇವ್ರೇಟ್ ಹಣ್ಣು ಯಾವ್ದು? ಫೇವ್ರೇಟ್ ಹಣ್ಣು ಗೊತ್ತದ ಗೈಸ್. ಫೇವ್ರೇಟ್ ಹಣ್ಣು ಯಾವ್ದು ಅನ್ನೋದು. ಸೊ ಇವಾಗ ಉಲ್ಟಾ ಹಿಡ್ತಾರ ನನಗೆ ಗೊತ್ತದ. ಪಕ್ಕ ಫೇವ್ರೇಟ್ ಹಣ್ಣು ಮ್ಯಾಂಗೋ. ನೋ ಇಲ್ಲ ಇಲ್ಲ ಫೇವ್ರೇಟ್ ಹಣ್ಣು ಎಷ್ಟು ಸರಿ ತರ್ಸ್ಕೊಂಡ್ ತಿಂದಿ ನಿನ್ ಕೈಯಿಂದ. ಅಲ್ಲಿ ಸಂತೆಗೆಲ್ಲ ತಗೊಂಡ್ ಬರ್ತಿದ್ವಿ. ಪೈನಾಪಲ್ ಗೈಸ್. ಸೋತಾರ ಆಟಕ್ಕೆ ಬಿಟ್ಟು ಹೋಗ್ಬಿಡ್ತೀನಿ. ಬರೀ ನನ್ ಕೈಲಿ ಕೆಲಸಗಳದ, ಆಮೇಲೆ ಅವರೇ ಹೇಳ್ತಾರೆ ನಾ ಆಟನೇ ಆಡಲ್ಲ ನೋಡಿ ಬಿಟ್ಟು ಹೋಗ್ಬಿಡ್ತೀನ. ನಾವು ಕರೆಕ್ಟ್ ಹೇಳ್ತಿಲ್ಲ. 2 ಚಾನ್ಸ್ ಇದ್ದಿಲ್ಲ. 2 ಚಾನ್ಸ್ ಒಳಗೆ ಒಂದ್ ಐತಲ್ಲ ಮ್ಯಾಂಗೋ. ಏನು 2 ಗೆದ್ದಾವ.
ನಾ ಕರೆಕ್ಟ್ ನಾ ತಪ್ಪು ಹೇಳ್ತೀನಿ ಅಂದ್ರೆ ಫಸ್ಟ್ ಅಟೆಂಪ್ಟ್ ದಾಗ ಏನ್ ಆನ್ಸರ್ ಬರ್ತದ ಅದೇ, ಯಾಕಂದ್ರ ಅವ್ರು ಅವಾಗ ಅದು ಮನಸ್ಸಿಂದ ಹೇಳಿರ್ತಾರ, ಆಮೇಲೆ ನಾವ್ ಕ್ಲೂ ಕೊಟ್ಟಾಗ ಹೇಳ್ತಾರಲ್ಲ ಅದು, ಆಮೇಲೆ ಅವ್ರು ನಾವ್ ಹೇಳಿದ್ ಕ್ಲೂ ಮ್ಯಾಗ ನಿನಗ್ ತಿಳ್ಕೊಂಡ್ ಕ್ಲೂ ಹೇಳ್ತಾರ. ಯಾರು ಕೊಡೊಂದಿದ್ರು ನೀನ್ ಸಂತೆ ತರ್ತೀವಿ ಅಲ್ಲಿ ತರ್ತೀವಿ ಯಾರು ಹೇಳಿದ್ರು? ನಾ ಗ್ಯಾಸ್ ಎಲ್ಲಿ ಅಲ್ಲ ಗೆಸ್ ಮಾಡ ಅನ್ಬೇಕು. ಮಾರ್ನಿಂಗ್ ಕೇಳಕತ್ತಿದ್ರು ಫೇವ್ರೆಟ್ ಫ್ರೂಟ್ ಯಾವ್ದು, ಫೇವ್ರೆಟ್ ಫ್ರೂಟ್ ಯಾವ್ದು, ಒಟ್ಟ ಹೇಳಿಲ್ಲ. ಮ್ಯಾಂಗೋ 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 ಅಂತಂದ್ರೆ ನಾನು ಸುಮ್ಮ ಅದನ್ನೇ ಅನ್ಕೋತಾ ಬಂದೀನಿ. ಬಟ್ ಅಷ್ಟು ನೆನಪಿಲ್ಲ ಎಷ್ಟು ಸರಿ ತಿಂದಿನಿ ನಾನು ಅದು ಫ್ರೂಟ್. ನೀ ಚಂತನ ಅದು ತಿಂದೆ ಮಾಡ್ದಾಗ ಯಾವ್ದಾಯ್ತು? ನಾನು ನಿನಗೆ ಕರ್ರೆ ಹೇಳು, ನಿಜ ಹೇಳು, ನಾ ಹಣ್ಣು ಗೈಸ್ ಫೈನಲ್ ಹೋಗೈಸಿ ಭಾಳ ಮೋಸ ಅಂತಾನೆ. ಫೇವ್ರೆಟ್ ಫುಡ್ ಐ ಡೋ ನಾಷ್ಟಾ ಅಂಡ್ ಊಟ. ಫೇವ್ರೇಟ್ ಫುಡ್ ನನಗೆ ಗೊತ್ತದ, ಐ ನೋ ದಟ್. ಏನನ್ನೋದು ಬೆಳಗ್ಗೆ ನಾಷ್ಟ ಬಂದ್ಬಿಟ್ಟು ರೈಸ್ ಬಜ್ಜಿ ಇಲ್ಲ ಬರೀ ರೈಸ್ ಬಜ್ಜಿ ಇಲ್ಲ ಬರೀ ರೈಸ್ ತಿಂತಾರೆ, ಜಾಸ್ತಿ ರೈಸ್ ತಿಂತಾರೆ. ಎಲ್ಲಿ ಹೋಟೆಲ್ ಹೋದ್ರು ರೈಸೇ ಬೇಕು, ಮನೇಲಿ ಮಾಡಿದ್ರು ನಾರ್ಮಲ್ ರೈಸ್ ಇರಬೇಕು. ಉಪ್ಪಿಟ್ಟು ಸುಸ್ಲ ಆಗಿರ್ಬೋದು, ಅವಲಕ್ಕಿ ಆಗಿರ್ಬೋದು, ಇನ್ನಿತರ ಮತ್ತೆ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಏನು ಇಷ್ಟ ಆಗಲ್ಲ ಜಾಸ್ತಿ. ಬಟ್ ಜಾಸ್ತಿ ಇಷ್ಟ ಫೇವ್ರೇಟ್ ಅಂದ್ರೆ ರೈಸ್. ಎಲ್ಲಿ ಹೋಟೆಲ್ ಹೋದ್ರೆ ಅದೇ ತರ್ಸೋತಾರ. ಊಟದೊಳಗಡೆ ಚಿಕನ್ ಸುಕ್ಕ ಮತ್ತೆ ಚಪಾತಿ, ಅದು ಬಿಟ್ಟು ಚಿಕನ್ ಸುಕ್ಕ ಮತ್ತೆ ಕಟ್ಟಿ ರೊಟ್ಟಿ, ಚಿಕನ್ ಸುಕ್ಕ ಕಟ್ಟಿ ರೊಟ್ಟಿ ಮತ್ತ ಉತ್ತರ ಬಿರಿಯಾನಿ. ಕರ್ನಾಟಕದವ್ರು ಕತ್ತಿ ರೊಟ್ಟಿ ತಿನ್ಬೇಕಲ್ಲ guys. ಇವರಿಗೆ ಮುದುಕಾಗ್ಯಾರ ಹಾಲು ಇಲ್ಲಿವ್ರು ತಿನ್ನಲ್ಲ. ನಾವ್ ತಿತ್ತಿ ಕಟ್ಟಿ ರೊಟ್ಟಿ ಕರೆಕ್ಟ್ ಹೇಳಿದೆ, ಹಂಗಂಗ ಮಾಡಿ. ಸುಕ್ಕ ರೊಟ್ಟಿ, ಚಿಕನ್ ಸುಕ್ಕ ರೊಟ್ಟಿ ಮತ್ತೈತಲ್ಲ ಬಿರಿಯಾನಿ, ಕಬಾಬ್. ಅದಕ್ಕೆ ಒಟ್ಟು ಇವ್ರು ಒಂದು ಲಿಸ್ಟ್ ಇರ್ತದ, ಮೆನ್ಯೂ ಹೇಳ್ತಾರೆ ನೀವು ಕುದ್ಗೆರೆ. ಫೇವ್ರೇಟ್ ಅಂದ್ರೆ ಒಂದಿರ್ತಾವ, ನಾಷ್ಟ ಊಟ ಇವ್ರು ಒಂದ್ ಒಟ್ಟು ಹೇಳ್ಬೇಕು. ಏನಂದ್ರ ನನಗ ಕಬಾಬ್ ಇಷ್ಟ ಫಸ್ಟ್ ಅದೇ, ಫಸ್ಟ್ ಅದೇ. ಆಮೇಲೆ ಅದು ಬಿರಿಯಾನಿ. ಊಟ ಅನ್ನೋದು ಕಬಾಬ್, ಊಟ ಅಲ್ಲ ಮತ್ತೆ ಅದು ಸೈಡ್ಸ್. ಬಿರಿಯಾನಿ ಕಬಾಬ್. ಓಕೆ ಗೈಸ್, ಪಾಯಿಂಟ್ ನನಗೆ ಟೆನ್ಷನ್ ಇಲ್ಲ. ಎಲ್ಲ ಅನ್ನೇ ತಿನ್ನಿ ಆಡಕತ್ತೀನಿ ಗೈಸ್. ಫೇವ್ರೆಟ್ ಜ್ಯೂಸ್ ಐ ನೋ, ನನಗೆ ಗೊತ್ತು ಫೇವ್ರೇಟ್ ಜ್ಯೂಸ್ ಪೈನಾಪಲ್ ಜ್ಯೂಸ್. ಫಸ್ಟ್ ಅದು ಸೆಕೆಂಡ್ ನಾನೇ ಹೇಳ್ತೀನಿ. ಇದು ಹೆಲ್ದಿ ಫುಡ್, ಹೆಲ್ದಿ ಡ್ರಿಂಕ್ ಒಳಗಂದ್ರ ಇದು ಪೈನಾಪಲ್ ಜ್ಯೂಸ್ ಅಂದ್ರೆ ಮನೆಯಲ್ಲಿ ಅಂಗಡಿ ಒಳಗೆ ಮಾಡಿ ಕೊಡ್ತಾರಲ್ಲ ಅದು ಜ್ಯೂಸ್. ಅಂಡ್ ಇದು ಕೋಲ್ಡ್ ಡ್ರಿಂಕ್ಸ್ ಟೈಪ್ ಬರ್ತಲ್ಲ ಅದ್ರೊಳಗೆ ಅಂತಂದ್ರೆ ಮಾದನೇ ಜಾಸ್ತಿ ಕುಡಿದ್ರೆ. ಅದು ಬಿಟ್ರೆ ಜೀರೋ ಸೋಡಾ ಹೋಗ್ತಾರ. ಎಲ್ಲಿ ಹೋದ್ರು ಮಾದ ತರ್ತಾರ, ಸುಳ್ ಉಲ್ಟಾ ಏನು ನೀ ಎಷ್ಟು ಸರಿ ಇತ್ತು ನಿನ್ ಕೈಲೇ ಮಾಜಾ ತರ್ಸಿನಿ ಹೇಳ. ಮಾಜಾದ್ ಒಂದರೆ ನಮ್ ಮನ್ಯಾಗ ಬಾಟಲ್ ಸಿಗ್ತಾವೆ ನೋಡೋಗು. ಶುರು ಅಂದ್ರೆ ಎಲ್ಲ ಸಿಗ್ತಾವ. ಜೀರಾ ಸೋಡಾದ ಗೈಸ್. ಇವ ಏನು ನನಗ್ ಫೇವ್ರೇಟ್ ಇದ್ದಿದ್ ಹೇಳಕತ್ತೀನಿ, ಅವನಿಗೆ ಇದ್ದಿದ್ ಹೇಳಕತ್ತೀನಿ. ನನ್ನ ಫೇವ್ರೇಟ್ ಇದ್ದಿದ್ದು ಎಲ್ಲರಿಗೂ ಗೊತ್ತಿಲ್ಲ. ನನ್ನ ಫೇವ್ರೇಟ್ ಇದ್ದಿದ್ದು ಒಂದು ಚೀಲ ಅಂತ ಬಿಡ್ಯಾನ. ಮತ್ತೆ ನೆಕ್ಸ್ಟ್ ಕ್ವಶನ್. ಫೇವ್ರೆಟ್ ನನ್ ಆ ಪ್ಲೇಸಿಗೆ ಹೋಗ್ಬೇಕತ್ತೆ ಜಾಸ್ತಿ ಇಷ್ಟಪಡಕತ್ತೀನಿ. ಯಾವ ಪ್ಲೇಸ್? ಇವ್ರು ಗೈಸ್ ನಮ್ಮಂಗೆ ಔಟ್ ಆಫ್ ಕಂಟ್ರಿ ಇಲ್ಲ, ಔಟ್ ಆಫ್ ಸ್ಟೇಟ್ನು ಇಲ್ಲ. ನಮ್ಮ ಸ್ಟೇಟ್ ಒಳಗಡೆನೆ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕನ್ನ ಭಾಳ ಆಸೆ. ಅಂಡ್ ಈ ವೆದರ್ ಒಳಗೆ ಈ ಸೀಸನ್ ಒಳಗೆ ಹೋಗ್ಬೇಕನ್ನ ಭಾಳ ಆಸೆ. ಬಟ್ ಈ ಸೀಸನ್ ಸ್ಟಾರ್ಟ್ ಆಗ್ಯದಲ್ಲ ಮಳೆಗಾಲ, ಅಲ್ಲಿ ಹೋಗ್ಬೇಕು ಮಸ್ತ್ ಅನಿಸ್ತದ. ಕರ್ಕೊಂಡು ಹೋಗ್ತೀವಿ, ಆದಷ್ಟು ಬೇಗ ಕರ್ಕೊಂಡು ಹೋಗ್ತಿರ್ತ. ನೋಡ್ರಿ ಅಂತ 1 2 3 ಇದು 1 2 3 4 5 ನೋಡ್ರಿ ಕರ್ಕೊಂಡು ಹೋಗ್ತೀನಿ ನೋಡ್ರಿ ಕರ್ಕೊಂಡು ಹೋಗ್ತೀನಿ ನಿಮಗೆ. ನನ್ನ ಫೇವ್ರೇಟ್ ಅನಿಮಲ್ ಅನ್ನೋದು ಫೇವ್ರೇಟ್ ಅನಿಮಲ್ ನನಗೇನು ಇಷ್ಟ ಅವ್ರಿನ ಅದೆಷ್ಟ ಕ್ಯಾಟ್ ಅಂಡ್ ಡಾಗ್. ಭಾಳ ಸಿಕ್ಕಾಪಟ್ಟೆ ಇಷ್ಟ ನನಗೆ, ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅದೇ ಕ್ಯಾಟ್ ಅಂಡ್ ಡಾಗ್. ಮತ್ತ ಏನ ಇಲ್ಲೇರು ಒಂದು ತಪ್ಪೆ ಆನ್ಸರ್ ಹೇಳಿಲ್ಲ. ನಾ ಅನ್ಕೊಂಡಿದ್ದೆ ಸ್ಟಾರ್ಟ್ ಮಾಡಾಗ ನಾ ಹೇಳ್ತೀನಿ ಇಲ್ಲ ಅಂತ ಮುಂಜಾನೆ ಒಂದು ಹೇಳಿಲ್ಲ. ನಾನಂತೂ ನಂದು ಹೆಂಗಿದ್ ಗೊತ್ತೇನು, ನಂದು ವಿಡಿಯೋ ಸ್ಟಾರ್ಟ್ ಆಗಾಗ ಇವ್ರು ಮುಂಜಾನೆ ಹೇಳೇ ಇರ್ಲಿಲ್ಲ. ಯಾವಾಗ ಹೇಳಿನಂದ್ರೆ ಸ್ಟಾರ್ಟ್ ಮಾಡೋವಾಗ ಹೇಳಿನಿ ಏನ್ರ ಮೇಡಮ್ ಅಂತ ಹೇಳಿದೆ. ಆಮೇಲೆ ಸ್ಟಾರ್ಟ್ ಮಾಡಾಗೆ ಅಂಡರ್ಸ್ಟ್ಯಾಂಡಿಂಗ್ ಬ್ಲಾಗ್ ಇಡ್ತೀನಿ ಅಂತ ಹೇಳ್ಬಿಟ್ಟಿನಿ. ಡೈರೆಕ್ಟ್ ನಾನು ಪಟ ಲಿಸ್ಟ್ ಮಾಡೀನಿ ಕೇಳಿನಿ. ಬಟ್ ಅವ್ರು ಆನ್ಸರ್ ಲಾಯಲ್ ಆಗಿ ಕೊಟ್ರ ಅಂಡ್ ನಾನು ಲಾಯಲ್ ಆಗಿ ಕೊಡಕತ್ತೀನಿ ಆನ್ಸರ್. ನಾವ್ ಇವತ್ತು ಇದೇ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಬಟ್ ಅವ್ರು ಕೇಳಿದ್ರೆ ನಾವಂದು ಹೇಳಿದ್ದೇವೆ, ನಿಜವಾಗ್ಲೂ ಏನು ಹೇಳಿಲ್ಲ. ನನ್ನ ಫೇವ್ರೆಟ್ ಕಾರ್
ಫೇವ್ರೇಟ್ ಕಾರ್ ನನಗೆ ಗೊತ್ತು. ಇವ್ರ ಫೇವ್ರೇಟ್ ಕಾರ್ ಥಾರ್. ಇವ್ರ ರಾಕ್ಸ್. ವಿಡಿಯೋದಾಗೆ ಹೇಳಿನ್ ಗೈಸ್, ಅದಕ್ಕೆ ಗೊತ್ತದ ಇವ್ರಿಗೆ. ಇಲ್ಲ ಎಸ್. ನನ್ನ ಫೇವ್ರೇಟ್ ಚಾಕ್ಲೇಟ್ ಹೇಳಿ ಫೇವ್ರೇಟ್ ಚಾಕ್ಲೇಟ್ ಕಿಟ್ ಕ್ಯಾಟ್ ಚಾಕ್ಲೇಟ್. ಗಾಯ್ಸ್ ಎಷ್ಟ್ ಅರ್ಥ ಮಾಡ್ಕೊಂಡಾರ. ಏನ್ ಆಮೇಲೆ ಕೊಟ್ಟಿವಿ ಗಾಯ್ಸ್, ಕೊಟ್ಟಿವಿ. ಮೊದಲೆಲ್ಲ ನಮ್ಗೆ ನೆನಪದ ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡು ಹೊಡೆತಿಗೋ, ಇದು ನನಗೆ ಇಷ್ಟನೇ ಇಲ್ಲ ಅಂತಿದ್ರು. ಅದ್ರ ಜಾಕೆ ಅಂದ್ರೆ ಕಿಟ್ ಕ್ಯಾಟ್ ಚಾಕ್ಲೇಟ್ ಹೋಯ್ತು ತಿಗೋ, ಇಷ್ಟು ಖುಷಿ ಆಗ್ತದೆ ಗೊತ್ತಾನು. ಎಷ್ಟು ದಿನ ಆಯ್ತು ಕೆಟ್ಟಾಡ್ತೀನಿ. ತೊಗರಿ ಒಳಗೆ ಸಾಂಬಾರ, ರೊಟ್ಟಿ, ರೈಸ್ ಮುರ್ಕೊಂಡು ತಿನ್ನೋದ್ರಾಗ ಇರೋ ಮಜಾ ಚಾಕ್ಲೇಟ್ ತಿನ್ನೋದ್ರಾಗ ಇಲ್ಲ. ಏನಂತೀರ guys? ಹೌದೌದು. ನನ್ನ ಫೇವ್ರೇಟ್ ಬರ್ಡ್. ಇದ್ರಾಗೆ ಸ್ವಲ್ಪ ಕನ್ಫ್ಯೂಷನ್ ಅದ. ಇಲ್ಲಿವರೆಗೂ ಕರೆಕ್ಟ್ ಆನ್ಸರ್ ಮಾಡೀನಿ. ಸೊ ಅದೇ ಕಾನ್ಫಿಡೆನ್ಸ್ ಮೇಲೆ ಹೇಳ್ತೀನಿ. ಇವರಿಗೆ ಫೇವ್ರೇಟ್ ಬರ್ಡ್ ಬಂದ್ಬಿಟ್ಟು ಪಾರಿವಾಳ, ಗಿಳಿ. Yes. ಹೇಳಕತ್ತಾರ ಹೇಳ guys. ಇದು ಹೇಳಿ, ಇದು ಹೇಳ್ಬೇಕು ಈಗ. ನನ್ ಫೇವ್ರೇಟ್ ಸಾಂಗ್ Wow. ಇದೊಂದು ಭಾಳ ಜೋದಪ್ಪ ಅಪ್ಪ. ಗೈಸ್, ಒಂದು ತಪ್ಪು ಹೇಳಿಲ್ಲ ಅನ್ನಕತ್ತಿದ್ರಲ್ಲ. ಈಗ ಅನ್ನೆ ತೆನ್ನೆ ಆಡೇ ಇಟ್ಟನ. ಫೇವ್ರೇಟ್ ಸಾಂಗ್ ನಾವೊಂದು ಆಡ್ತಿದ್ದೆ ಗೈಸ್. ಅದು ನಾ ಸ್ಕೂಲ್ ಟೈಮ್ನೇ ಆಡ್ತಿದ್ದೆ. ಅಂದ್ರೆ ಚಂದನ್ ಶೆಟ್ಟಿ ಆಡೈತೆ ನೋಡ್ರಿ ಅದು. ಅದು ಅಲ್ಲ ನಡೆ. ಅಲ್ಲ ಚಂದನ್ ಶೆಟ್ಟಿ ಆಡೈತಲ್ಲ ಅವಾಗ, ಗೊಂಬೆ ಗೊಂಬೆ ತೆಳಗಿರ ಯಾವಾಗ್ಲೂ ಒಂದೇ ಸಾಂಗ್ ಆಡ್ತಾ ಇರ್ತಾಳೆ ಅಂತೇಳಿಗೆ ಇವ್ರ ಫೇವ್ರೇಟ್ ಸಾಂಗ್ ಇತ್ತದು. ಅದು ಜೋಡ್ಸಿ ಆಡ್ತಿದ್ದೆ ನಾನು. ಮುಂದ್ ಎಷ್ಟು ಸರಿ ಹೇಳಿರ್ತೀನಿ, ನೀವು ಅಂದ್ರೆ ತನ್ನ ಲೋಕದಾಗೆ ತಾಯಿ ಇರ್ತೀನಿ ಗೈಸ್. ನಿಜ ಹೇಳ್ಬೇಕಂದ್ರೆ ಬಾಳ ಸರಿ ಅವ್ರ ಮುಂದ ಹಾಡನು ಹಾಡಿನದು, ಎಷ್ಟು ಸರಿ ಹಾಡಿನ. ಈಗ ನಾ ಹೇಳದೆ ಅಂದ್ರೆ ನೀ ಅದೇ ಅಂತಿದಿ ಗೈಸ್. ಸೋತೆ ಇದಕ್ಕೆ ನಿಜವಾಗ್ಲೂ ಇದೊಂದು ಅಂತ ನನಗೆ ಗೊತ್ತಿಲ್ಲ ಸಾಂಗ್. ನಾ ಗೆಸ್ ಮಾಡಕ್ ಹೋಗಲ್ಲ, ಸುಮ್ಮನೆ ಗೆಸ್ ಮಾಡಿ ಮತ್ತೆ ತಪ್ಪಾಗ್ಬಾರ್ದು. ನನಗೆ ಗೊತ್ತಿಲ್ಲ. ನನ್ಗೆ ಎರಡು ಫೇವ್ರೇಟ್ ಸಾಂಗ್ ಅದಾವ. ಅದ್ರಾಗ ಫಸ್ಟ್ನೇದ್ದು ಸೇವಂತಿ ಓ ಸೇವಂತಿ. ಅದಕ್ಕೆ ಇದು ಹೇಳಿನಿಲ್ಲ ಕರೆ, ಇದು ಮನಸ್ಸು ಕಾಪಾಡ ಸತೆ. ಬಾಳ ಸರಿ ಹಾಡಿನ ಗೈಸ್ ಇದನ್ನ. ಮತ್ ಇನ್ನೊಂದು ಕು ಕು ಇದು ಏನು ಕೇಳಿಲ್ಲ ಆದ್ರನ, ಬಟ್ ಸೇವಂತಿ ಗೊತ್ತು. ಕಾಲ್ಗೆ ಜೇನಾದಲ್ಲಿ ಇದು ಬಾಳ ಸಾಂಗ್ ಅವ್ರಿಗೆ ಬಾಳ ಇಷ್ಟ. ಬಟ್ ಇವಾಗ ನಾ ಟಿವಿದಾಗ ಹಚ್ಚಿದ್ರನ ಈ ಸಾಂಗ್ ಹಚ್ತೀನಿ. ಸ್ವಲ್ಪ ಗೆಸ್ ಹೆಂಗ್ ಮಾಡೈತಿ ಗೊತ್ತ. ನಾನು ಓಲ್ಡ್ ಇಷ್ಟನಾ ನೀವು ಇಷ್ಟ? ನಾ ಒಂದ್ ಜರ ಕ್ಲೂ ಕೊಟ್ಟಿದ್ದೆ ಅಂದ್ರೆ ಗೆಸ್ಟ್ ಮಾಡ್ತಿದ್ರ. ಅದಕ್ಕನೇ ನಾ ನಮ್ಮ ವಿಡಿಯೋದಾಗ ನೀವು ಕ್ಲೂ ಕೇಳಿರಿ. ಓಲ್ಡಾ ನ್ಯೂವ, ಯಾ ಹೀರೋ ಇವೆಲ್ಲ ಕೇಳಿರಿ ನೀವು. ನೀ ಕೇಳ್ಬೇಕಿತ್ತು ಅವಾಗ, ಈಗ ನೀ ಜಸ್ಟ್ ಕೇಳ್ಬೇಕಾಗಿತ್ತು. ಮಿಸ್ ಆಯ್ತು. ಓಕೆ ಗೈಸ್, 1 ಪಾಯಿಂಟ್ ಅಟ್ಟೆ ಮಿಸ್ ಆಗ್ಯದ. ಅಣ್ಣ ನನ್ನ ಫೇವ್ರೇಟ್ ಮೂವಿ ಯಾವ್ದು ಗೈಸ್? ಇದು ನಾನು ಮನಸ್ಸು ಮುಟ್ಕೊಂಡು ಹೇಳ್ತೀನಿ. ಇವ್ರಿಗೆ ಫೇವ್ರೇಟ್ ಮೂವಿ ಯಾವೂ ಇಲ್ಲ. ಇವ್ರಿಗೆ ಫೇವ್ರೇಟ್ ಮೂವಿ ಯಾವೂ ಇಲ್ಲ. ಎಲ್ಲ ಮೂವಿ ನೋಡ್ದಾರ, ಬಟ್ ಫೇವ್ರೇಟ್ ಅಂತ ಯಾವೂ ಇಲ್ಲ. ಇದು ಅಂತ ಇಷ್ಟ ಆಗಿರೋ ಮೂವಿ, ರೀಸೆಂಟ್ ಆಗಿ ಇಷ್ಟ ಆಗಿರೋ ಮೂವಿ. ರೀಸೆಂಟ್ ಆಗಿ ಇಷ್ಟ ಆಗಿದೆ ಹೇಳೇ ಬೆಳಗ್ಗೆ. ಫೇವ್ರೇಟ್ ಮೂವಿ ಯಾವೂ ಇಲ್ಲ ಇವ್ರದ್ದು. ನೀನ ಕರೆಕರ ಒಪ್ಪುಗೋ. ನೀ ಕರೆಕರ ಒಪ್ಪು. ನಿನ್ನ ಫೇವ್ರೇಟ್ ಮೂವಿ ಐತಾ ಅಂದ್ರೆ ಕರೆಕರ ಒಪ್ಪು. ಫೇವ್ರೇಟ್ ಮೂವಿ ಎಲ್ಲ ಮೂವಿ ನೋಡ್ತಿದ್ದೆ, ಬಟ್ ಈಗ ರೀಸೆಂಟ್ ಆಗಿ ಈಗೀಗ ರಿಲೀಸ್ ಆಗಿದ್ದ ಮೂವಿದಾಗ ಒಂದ್ ಇಷ್ಟ ಆಗ್ಯದ. ಯಾವ್ದತ್ ಹೇಳು? ಹೀಗೆ ರಿಲೀಸ್ ಆಗಿದ್ರಾಗ ನಾ ಏನ್ ಹೇಳಕತ್ತ ಕರೆಗ ಹೇಳ್ಬೇಕಂದ್ರೆ ನಾ ಫೇವ್ರೇಟ್ ಮೂವಿ ಅಂತ ಯಾವ್ದು ಇಟ್ಕೊಂಡಿಲ್ಲ. ಬಟ್ ಈಗೀಗ ರೀಸೆಂಟ್ ಆಗಿ ರಿಲೀಸ್ ಆಗಿ ನಾನು ಕೂಡ ನೋಡಿ ಏನು ನಾ ಹೇಳಕ್ ಕೂಡ ನಾನು ನೋಡಿ ಹೇಳು. ನೀ ಎಲ್ಲ ಹೇಳಿದ ಮಾದೇಶ ಪಿದೇಶ ಎಲ್ಲ ಕೂಡ ಹೇಳಿದೆ. ನಾನು ಕೂಡ ನೋಡಿದ್ದೇನೆ, ಹೇಳು. ಹೇಳ್ಬೇಕು. ದುರಂಧರ. ರೀಸೆಂಟ್ ಆಗಿ ರಿಲೀಸ್ ಆಗ್ಯದ ಗೈಸ್ ಅದ ಮೂವಿ, ದುರಂಧರ ಮೂವಿ. ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗ ಮೂವಿ. ನನಗೂ ಇಷ್ಟ, ಬಟ್ ಫೇವ್ರೇಟ್ನಾಗ ನಮ್ಮ ಫೇವ್ರೇಟ್ ಬಟ್ ಇಷ್ಟ ಅದ. ಇಷ್ಟ ಅಂದ್ರೆ ಇಲ್ಲ ಫೇವ್ರೇಟ್. ನಾ ಏನ್ ಹೇಳ್ತೇನೆ ಅದಕ್ಕೊಳಕತ್ತೀನಿ, ಮನಸ್ಸು ಇಟ್ಕೊಂಡು ಹಾ ನಾ ಯಾವ್ದು ಫೇವ್ರೇಟ್ ಅಂತ ಇಟ್ಕೊಂಡಿಲ್ಲ ಗೈಸ್. ಫೇವ್ರೇಟ್ ಎಲ್ಲ ನೋಡ್ತೀನಿ. ಕ್ವಶನ್ ತಪ್ಪು ಕೇಳೋದಿಲ್ಲ. ಹಂಗ ಇನ್ನೊಂದ್ ಸರ್ತಿ ತಪ್ಪು ಕೇಳಿದ್ರೆ ಗೈಸ್ ನನಗೆ 2 ಪಾಯಿಂಟ್ ಎಕ್ಸ್ಟ್ರಾ ಆತ. ಈ ಒಂದೇ ಪಾಯಿಂಟ್ ಅಟೆ ಮಿಸ್ ಅದ ನಂದು. ನೀವು ಉಳ್ದಿದ್ದೆಲ್ಲ ಹೇಳಬಲ್ಲೆ. ನಾ ಟೆನ್ಷನ್ ಇಲ್ಲ, ಮೂವಿದಂದೇ ಟೆನ್ಷನ್ ಆಯ್ತು ನನಗೆ. ಮೂವಿದು ಸಾಂಗಿನೊಂದು ಕೇಳ. ನನಗ ನಾ
ನೀ ಹೆಂಗ್ ಕೇಳಿದಲ್ಲ ನಾನ್ ಕೇಳ್ತೀನಿ. ನನಗ ನಿಮ್ ಮನಿ ಒಳಗ ನನಗ ನಿಮ್ ಮನಿದಾಗ ಎಲ್ಲರಿಗೂ ಹಿಡಿದ್ರ ಜಾಸ್ತಿ ಯಾರು ಇಷ್ಟಪಡ್ತಾರ? ನಿನಗೆ ಯಾರು ಇಷ್ಟಪಡ್ತಾರ? ನೀ ಯಾರಿಗೆ ಇಷ್ಟಪಡ್ತಿದ್ದೆ? ಅವ್ರು ಯಾರು ಇಷ್ಟಪಡ್ತಾರೆ? ಎಲ್ಲರೂ ಇಷ್ಟಪಡ್ತಾರೆ ನಿನಗೆ. ಅವ್ರು ಇವ್ರು ಅಂತಿಲ್ಲ, ಎಲ್ಲರೂ ಇಷ್ಟಪಡ್ತಾರೆ ಕರೆ ಹೇಳ್ಬೇಕಂದ್ರೆ. ಜಾಸ್ತಿ ನನಗೆ ಇಷ್ಟಪಡೋರು ಯಾರು? ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಡ್ತಾರ. ಬಟ್ ಎಲ್ಲರಿಗಿಂತ ಸ್ವಲ್ಪ ಜಾಸ್ತಿ ಕೇರ್ ಅಪ್ಲೈ ಮಾಡೋದು ನಮ್ಮ ಶಿಲ್ಪಾಕ, ಮತ್ತೆ ನಮ್ಮ ಬಸಮ್ಮ. ಗೈಸ್, ನಮ್ಮ ಶಿಲ್ಪಾಕ, ನಮ್ಮ ಬಸಮ್ಮ ಇವ್ರು ಭಾಳ ಸ್ವಲ್ಪ ಕೇರ್ ಜಾಸ್ತಿ ಮಾಡ್ತಾರೆ ನಿಜ ಹೇಳ್ಬೇಕಂದ್ರೆ. ಅಂದ್ರೆ ನಾವು ಮನ್ಯಾಗ ಒಟ್ಟು ಮಂದಿ ಕೇರ್ ಮಾಡ್ತಾರ, ಬಟ್ ಸ್ವಂತ ಮಗಳ ಟೈಪ್ ಕಂಡಿದ್ದಂದ್ರೆ ಅವ್ರಿಬ್ರು. ಸೊ ಅವ್ರಂದ್ರೆ ಸ್ವಲ್ಪ ಜಾಸ್ತಿ, ಈಗೇನು ಜಾಸ್ತಿ ಇಷ್ಟ ಅವ್ರಿಬ್ರು ಅಂದ್ರೆ ನಿಜ ಹೇಳ್ಬೇಕಂದ್ರೆ. ಸ್ವಲ್ಪ ಹೇಳ್ಕೊಂಡಿರಿ ಎಲ್ಲಿ, ನಾನೇ ಫಸ್ಟ್ ಹೇಳಕತ್ತೀನಿ. ಈಗೇನು ಜಾಸ್ತಿ ಇಷ್ಟ ಅವ್ರಿಬ್ರು ಅಂದ್ರೆ, ಎಲ್ಲರೂ ಅಂದ್ರೆ ಇಷ್ಟ, ಬಟ್ ಅವ್ರಿಬ್ರು ಅಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ ಅಷ್ಟೇ. ನಮ್ಮ ಮನ್ಯಾಗ ಎಲ್ಲರೂ ಇಷ್ಟಪಡ್ತಾರ, ಬಟ್ ಅವ್ರು ಸ್ವಲ್ಪ ಎಲ್ಲರೂ ಇಷ್ಟಪಡ್ತಾರೆ. ಸ್ವಂತ ಮಗಳ ಟೈಪ್ ನೋಡ್ಕೋತಾರ, ಮಾತಾಡೋದು ನಂಗೆ ಸ್ವಲ್ಪ ಅವ್ರು ಜಾಸ್ತಿ ಇಷ್ಟಪಡ್ತಾರ. ನೀ ಉಲ್ಟಾನೇ ಕೇಳ್ಬಿಟ್ಟು ಕ್ವಶನ್. ನಾನೇ ಅದಕ್ಕೆ ಉಲ್ಟಾ ಕೇಳಿ ಕನ್ಫ್ಯೂಸ್ ಆಗಿ ನಾನೇ ಕೇಳಿನಿ ಅವ್ರಿಗೆ ಉಲ್ಟಾ. ಮತ್ತ ಇವಾಗ ನಂದು ಶೂಸ್ ಸೈಜ್ ಎಷ್ಟು? ಶೂಸ್ ಸೈಜ್ ಆಯ್ನು 5 ನಂಬರ್ ಬರ್ತಾವ ಗೈಸ್. ಇವ್ರಿಗೆ ಕಿಟೆಟ್ ಕಾಲದ ಸಣ್ಣ ಸಣ್ಣ ಹುಡುಗರು ಬರ್ತಾವ ನೋಡು, ಇವ್ರು ಐತಲ್ಲ ಶೂದ, ಚಪ್ಪಲ, ಸ್ಲಿಪ್ಪರ್ಸ್ ಏನಾರ ತೊಲಕ್ ಹೋದ ತಿಳ್ಕೊ, ಇವ್ರಿಗೆ ಐತಲ್ಲ ಕಿಡ್ಸ್ ಸೆಕ್ಷನ್ದಾಗೆ ಕರ್ಕೊಂಡು ಹೋಗ್ಬೇಕು ನಾವು. ಕಿಡ್ಸ್ ಸೆಕ್ಷನ್ದಾಗೆ ಸಿಗ್ತಾವ. ಇವ್ ನಾರ್ಮಲ್ ಇವ್ರ ಏಜಿನವ್ರ ಇವ್ರ ಏಜಿನವ್ರ ಬಳಿ ಕರ್ಕೊಂಡು ಹೋದ ತಿಳ್ಕೊ, ಇವ್ರು ಮಾತ್ರ ಸಿಗಲ್ಲ. ಚಪ್ಪಲ್ಗಳು, ಶೂಸ್ಗಳು ಮತ್ತು ಸ್ಲಿಪ್ಪರ್ಸ್ಗಳು ಏನು ಸಿಗಲ್ಲ. ಇವ್ರು ಕಿಡ್ಸ್ ಸೆಕ್ಷನ್ದಾಗ ಅಷ್ಟೇ ಹೋಗ್ಬೇಕು, ಸಿಗ್ತಾವ 5 ನಂಬರ್. ಫಸ್ಟ್ 4 ನಂಬರ್ ಇದ್ದು, ಈಗ 5 ನಂಬರ್ ಆಗ ನನ್ನ ಮದುವೆಗಿಂದ. ಮೊದಲು 4 ನಂಬರ್ ಇದ್ದು. ನೋಡಿ ಗೈಸ್, ನಂದು ಫಸ್ಟ್ 4 ನಂಬರ್ ಇತ್ತು. ಅವಾಗ ಸ್ಕೂಲ್ ಟೈಮ್ದಾಗಂತೂ 3 ನಂಬರ್ ಇತ್ತು. ಸ್ಕೂಲ್ದಾಗ ಶೂಸ್ ಬರ್ತಿದ್ವು ಅಲ್ಲ, ಅವಾಗ 3 ನಂಬರ್. 1ನೇ ಕ್ಲಾಸ್ನವ್ರು ಏನೋ ಕೊಟ್ಟಿದ್ರು, ಈಗ 8ನೇ ತಿದ್ಳು. 1ನೇ ಕ್ಲಾಸ್ನವ್ರು ಏನೋ ಶೂಸ್ ಕೊಟ್ಟಿದ್ರು. 7ನೇ 8ನೇ ಇದ್ದೆ. ಅವಾಗ 3 ನಂಬರ್ ಬರ್ತಿದ್ದು. ಹೈಸ್ಕೂಲ್ 4 ನಂಬರ್ ಬಂದು, ಇವಾಗ ಡಿಗ್ರಿ 5 ನಂಬರ್ ಬರಕತ್ತ. ಆಯ್ತು. ನಂದು ಟಿ ಶರ್ಟ್ ಸೈಜ್ ಏನು? ಎಕ್ಸೆಸ್ ಟಿ ಶರ್ಟ್ ಕೇಳಿ ನಾನು. ಎಸ್. ನೋಡಿ ಗೈಸ್, ಹಿಂಗೆ ಹೇಳ್ಬೇಕು ನಾವು. ಟಿ ಶರ್ಟ್ ಎಕ್ಸೆಸ್ ಬರ್ತದ. ಎಸ್ ನಾ ಎಸ್ ಅಂತ ಹೇಳಿದಿಲ್ಲ. ಮತ್ತೆ ನೀ ಕನ್ಫ್ಯೂಸ್ ಆಗಿ ಹೇಳಿದಿ. ನೀ ಗೈಸ್ ಮತ್ತೆ ನಾವು ಡ್ರೆಸ್ ಒಂದೇ ಕುಡ್ಕೆ ಹೇಳ್ಕೊಂಡು ಹೇಳ್ತಾರೆ ನಾನು. ಅದಕ್ಕೆ ಬಾಯ್ ಹೊಡೆದಿದ್ದೀನಿ ಟಿ ಶರ್ಟ್ ಅಂತ ಹೇಳಿ. ಎಸ್. ನಾನು ಡ್ರೆಸ್ ಎಕ್ಸೆಸ್. ನಾನು ಕೂಡ ಕುತ್ಕೆ ಆರ್ಡರ್ ಮಾಡ್ತಾಳೆ ಬಾಜು ಕೂತ್ರೆ, ಇದು ತರ್ತೆ ಇದು ತರ್ಸ್ಲೆ ಆರ್ಡರ್ ಮಾಡೋಣ. ನಾನೇ ಬರೀ ನನಗೆ ತೋರ್ಸದ, ಬರೀ ಈ ಇಷ್ಟ ಆತವ್ರೆ, ಇಷ್ಟ ಆಗಿ ನಾನು ತೋರಿಸ್ತಾರ. ಇದು ಎಕ್ಸೆಸ್ ಅದಿಲ್ಲ ನೋಡತ್ತೆ ಹುಡುಗಾಡಿಸ್ತಾರ, ಅದು ಗೊತ್ತಾಗಲ್ಲ. ಮತ್ತ ನಾ ಎಷ್ಟು ವೇಟ್ ಇದೀನಿ? ಗೈಸ್, ಈ ಕ್ವಶನ್ ಬರ್ಕೊಂಡಿಲ್ಲ, ಏನು ಇಲ್ಲ. ಸುಮ್ಮ ನನ್ ಮನ್ಸಿಗೆ ಏನೇನು ಕೇಳಾಕ್ಬೇಕು ಅನಿಸ್ಲಕತ್ತದ ಎಲ್ಲ ಕೇಳಾಕತ್ತೀನಿ. ನಾ ಎಷ್ಟು ವೇಟ್ ಇದೀನಿ? 38, 37 ಇದ್ರೊಳಗೆ. ನೀ ಕರೆಕ್ಟ್ ಹೇಳಿ. ನಾನು ಏನು ನಿನಗೆ ಚಾನ್ಸ್ ಕೊಡಲ್ಲ. 38 ಕರೆಕ್ಟ್? ನೋ, 39. ಮೊನ್ನೆ ನೋಡಕ್ ಹಾಸ್ಪಿಟ್ಲಿಗೆ ಹೋದಾಗ ನೋಡಿದೆ ಅಲ್ಲ ಗೈಸ್. 40 ಮೇಲೆ ಇನ್ನೂವರೆಗೆ ಆರಿಲ್ಲ, ಯಾವಾಗ ಆರ್ತಾರ ನಾವು ಯೋಚನೆ ಮಾಡಕತ್ತೀವಿ. 40 ಮೇಲೆ ಹೋಗ್ಬೇಕು. ಇನ್ನಕ್ಕಾದ್ರೂ 40ನೂ ಆಗಿಲ್ಲ. ನಾನು 38, 39, 45 ಆದ್ರೆ ಕರೆಕ್ಟ್ ಆಗ್ತಾರ. ಇವ್ರ ಹೈಟಿಗೆ ಇಷ್ಟ ಕರೆಕ್ಟ್ ಅದಾರ. 39 ಕರೆಕ್ಟ್ ಅದಾರ. ಏನಂದ್ರೆ 40, 41, 42 ಇಷ್ಟ ಆಗ್ಬಿಟ್ಟು ಊರ್ದ ಪಿಂಡ್ರ ಜಾಸ್ತಿ ಇಷ್ಟ. 45 ಅಂದ್ರೆ ಜಾಸ್ತಿ ದಪ್ಪ. ನೀ ಹೈಟ್ ಭಾಳ ಇದಿ. ಈಗ ಇವ್ರ ಹೈಟ್ ನೋಡಿದ್ರೆ ನೀವು ಏನು ಇಷ್ಟ ಇದೀನಿ? ಇಷ್ಟ ಅದ ಗೈಸ್. ಇಷ್ಟ ಇದೀನಿ ನೋಡಿ ಗೈಸ್. ನನಗೆ ಬಗಲಾಗ ಇಟ್ಕೊಂಡು ಕೂರ್ಕೊಂಡು ಹೋಗ್ತಾರ. ಇಷ್ಟೇ ಒತ್ಕೊಂಡು ಹೋಗಿ ಎತ್ತದಾಗಲ್ಲ ನನಗ. ಮತ್ತೆ ಗೈಸ್, ಇವರು ಎಲ್ಲ ಕಂಪ್ಲೀಟ್ ಆಗ್ಯಾವ. ಒಂದೇ ಒಂದು ಸೋತೀನಿ. ಸೊ ಐತಲ್ಲ, ಈಗ ಲೈನಾಗಿ ಹೇಳ್ಕೊಂಡ್ರ ಮುಂದೆ ಹೇಳಿರಿ ಟೆನ್ಷನ್ ಇಲ್ಲ. ನಿಮ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿನಿ, ಜನ ಅರ್ಥ ಮಾಡ್ಕೊಂಡ್ರಿ. ಈಗ ಗೈಸ್ ಅರ್ಥ ಮಾಡ್ಕೊಂಡಾರ. ಇನ್ನ ಒಂದು ಲಾಸ್ಟ್ ಕೇಳ್ತೀನಿ ಬಿಡಿ. ಕೇಳ್ತೀನಿ ಗೈಸ್, ಬೆಳಗ್ಗೆಯಿಂದ ನೀ ಥಿಂಕ್ ಮಾಡೋರು ಕೂಡ ಮಾತಾಡ್ತೀನಿ. ಗೈಸ್, ಬೆಳಗ್ಗೆಯಿಂದ ಎದಕ್ಕೆ ಕೇಳಕತ್ತಿದ್ಯಪ್ಪ ಅಂದ್ರೆ ಇವ್ರಿಗೆ ಕನ್ಫ್ಯೂಸ್ ಮಾಡಕ. ಆ್ಯಂಡ್ ಬೆಳಗ್ಗೆ ನಾ ಕೇಳಕತ್ತಾನ, ನೀ ಜನರಿಗೆ ಬಿಡು, ಜನರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅದು ಬೇಡದು ಹೋಲಕ. ನನಗೆ ಅರ್ಥ ಮಾಡ್ಕೊಂಡಿಲ್ಲ. ನನಗೆ ಹೆಂಗೆ ಹೋಲಕತ್ತ ಗೊತ್ತಾನು ನೀ. ಇವ್ರು ಬೆಳಗ್ಗೆ ನನಗೆ ಗೊತ್ತಿತ್ತು ಕನ್ಫ್ಯೂಸ್. ರೈಟ್ ಡಮರ್ ಆಮೇಲೆ ಸಿದ್ಧ ಅಂತ
ಗೈಸ್ ಲೈಟ್ ಬತ್ ಇವಾಗ ಮತ್ ಕಂಟಿನ್ಯೂ ಮಾಡಮ್ ಇನ್ನು. ಗೈಸ್ ಲೈಟ್ ಹೋಗಿತ್ತು ಸ್ವಲ್ಪ ಯಾಕೋ ನಮ್ಮ ಕಡೆ, ಸೊ ಹಂಗಾಗಿ ಸ್ವಲ್ಪ ವಿಡಿಯೋ ಎಂಡ್ ಆಗಿತ್ತು. ಇವಾಗ ಮತ್ತೆ ಶುರು ಆಗುತ್ತೆ. ಬನ್ನಿ ಇವಾಗ ಏನು ಫೈನಲ್ ಆಗಿ ಲಾಸ್ಟ್ ಕೇಳ್ತಿದ್ದಿರಲ್ಲ, ಕೇಳ್ರಿ ಅದು. ಫೈನಲ್ ಆಗಿಲ್ಲ ಇನ್ನೂ ಫೈನಲ್ ಆಗಿಲ್ಲ. ಗೈಸ್ ನಾನು ಅಂದ್ರೆ ಫೇವ್ರೇಟ್ ಬಿಟ್ಟೆ. ಇವಾಗ ನನ್ ಬಗ್ಗೆ ಇನ್ನೊಂದ್ ಸ್ವಲ್ಪ ಏನೇನ್ ಅರ್ಥ ಮಾಡ್ಕೊಂಡಾರ ಎಲ್ಲ ಕೇಳ್ಬೇಕಂತೇಳಿ ಕಾವನಕ ಹಾಕಿ ರುಬ್ಲಾಗತ್ತೇನ. ಇವಾಗ ಏನಪ್ಪಾ ಅಂದ್ರೆ ನನ್ ಬ್ಲಡ್ ಗ್ರೂಪ್ ಯಾವ್ದು? ಓ ಪಾಸಿಟಿವ್. ಅವ್ವಾ ಒಂದು ಸೆಕೆಂಡ ಗಪ್ ಅನ್ಸಿತ್ ನನಗೆ. ನನ್ ಬ್ಲಡ್ ಗ್ರೂಪ್ ಪಾಸಿಟಿವ್ ಕರೆಕ್ಟ್ ಹೇಳಿದ್ರು. ಬಿಡ್ಲೇ ನೀನ ಕಂಟಿನ್ಯೂ ಮಾಡಿ. ಹೇಳು ಕಂಟಿನ್ಯೂ ಮಾಡಿ. ಅದೇನ ಬರ್ದಿದೆ ಅದೇನದು. ನಾನು ಜಾಸ್ತಿ ಅಂದ್ರ ಇದು ಪರ್ಚೇಸ್ ಮಾಡಕ್ ಏನ್ ಇಷ್ಟಪಡ್ತೀನಿ? ಗೋಲ್ಡ್ ಅವ್ರ ಡ್ರೆಸ್. ಗೋಲ್ಡ್ ಅಷ್ಟೊಂದು ಇಷ್ಟಪಡಲ್ಲ ನಾನು. ನಾ ಯಾವಾಗ ಕೊಡ್ತೀನಿ ಗೋಲ್ಡ್? ಹಂಗ್ ನಾನ್ ನಂದ್ ಹೇಳಕತ್ತೀನಿ, ಕೊಡ್ಸೋದಲ್ಲ. ಜಾಸ್ತಿ ಇಷ್ಟಪಡೋದಂದ್ರ ಡ್ರೆಸ್ ಇಷ್ಟಪಡ್ತೀನಿ. ಸಸ್ತಾದ ಮುಗಿತು, ಸಸ್ತಾದಂಗ್ ಸಸ್ತಾದಾಗ ಮುಗಿತು ಅಂತ ಅಷ್ಟೇ ಅರ್ಥ. ಬಟ್ ಗೋಲ್ಡನ್ನು ಇರ್ಬೇಕು ಬಿಡಿ ಗೈಸ್, ಮುಂದೆ ಹೆಲ್ಪ್ ಆಗುತ್ತೆ. ಬಟ್ ಆದ್ರೆ ನಾವು ಡ್ರೆಸ್ ಇಷ್ಟಪಡ್ತೀನಿ ಜಾಸ್ತಿ, ಗೋಲ್ಡ್ ಏನು ಅಷ್ಟೊಂದು ಇಷ್ಟ ಇಲ್ಲ. ನೆಕ್ಸ್ಟ್ ಸಾಕ್ ಬಿಡಿ. ಜುಕ್ಕ್ಯಾಗ ನೈ ಸಾಲ ನೋಡಿ ಎಷ್ಟು ಅರ್ಥ ಮಾಡ್ಕೊಂಡು ನೀನೇ ನನಗೆ ಇನ್ನೂ ಕಮ್ಮಿ ಅರ್ಥ ಮಾಡ್ಕೊಂಡು ಒಂದು ಪಾಯಿಂಟ್. ನಾನು ಒಂದು ಪಾಯಿಂಟನ್ನು ಕಮ್ಮಿ ಅರ್ಥ ಮಾಡ್ಕೊಂಡಿಲ್ಲ. ಆ ಸಾಂಗ್ ಒಂದು ಸ್ವಲ್ಪ ಹಳಿದ ಹೊಸದ ಕೇಳಿದ್ರೆ ಅದನ್ನು ಬಿಡ್ತಿದ್ದೆ. ಹಳಿದ ಹೊಸದ ಕೇಳಿಲ್ಲ, ಸುಮ್ಮನೆ ಅವಸರ ಮಾಡಿ ಸೋತೆ ಅಂತ ಒಪ್ಪಿಕೊಳ್ಳಿಲ್ಲ ಅಂದ್ರೆ ಮಾತ್ರ ನಾನೇ ಗೆಲ್ತಿದ್ದೆ. ಕಬಡ್ಡಿ ಆಡೋದು ಹಾ ಹೆಂಗ ಅನಿಸ್ತು? ನೀನೇ ಹೆಂಗ ಅನಿಸ್ತಾನದ ಅಲ್ಲಿ ಹೇಳು. ಗೈಸ್ ನನಗ ನಾನ್ ನಿಜ ಹೇಳ್ಬೇಕಂದ್ರೆ ಇವ್ರು ಮಾರ್ನಿಂಗ್ ಕೇಳೋದ್ ನೋಡಿದ್ರೆ ನನಗ ಬೈದಿದ್ದೆ ಅವ್ರಿಗೆ. ಅವ್ರದ್ದು ಬಿಡು, ಜನಗಳದ್ದು ಬಿಡು, ಅವ್ರಿಂದ ಹೇಳೋದಲ್ಲ. ನೀ ನನ್ ಬಗ್ಗೆ ಇಷ್ಟು ವರ್ಷ ಇದ್ರು ನನ್ ಬಗ್ಗೆನೆ ನನಗೇನು ಸ್ವಲ್ಪನೂ ಅರ್ಥ ಮಾಡ್ಕೊಂಡಿಲ್ಲ ಅಂತೇಳಿ. ಬಟ್ ಇಲ್ಲಿ ಒಂದ್ ಕೂತಿ ಕೇಳಿದಾಗ ಎಲ್ಲಾನು ಕರೆಕ್ಟ್ ಹೇಳಿದ್ರು. ಅದೊಂದೇ ಸಾಂಗ್ ಒಂದೇ ತಪ್ಪು ಹೇಳಿದ್ರು. ನಾ ಕ್ವಶನ್ ಬಾಳ್ ಕೇಳಿನಿ, ನನಗಿನ ಜಾಸ್ತಿ ಕೇಳಿನಿ. ಬಾಳ್ ಕೇಳಿನಿ, ಅದ್ರ ಲೆಕ್ಕ ಇಟ್ಟಿಲ್ಲ, ಜಾಸ್ತಿ ಕೇಳಿನಿ. ಬಟ್ ಹೀರೋ ಹೀರೋಯಿನಿ ಒಂದು ಕೇಳಿಲ್ಲ. ನನ್ಗೆ ಯಾರು ಅಷ್ಟು ಇಷ್ಟ ಇಲ್ಲ. ನೋಡ್ತೀನಿ, ಎಲ್ಲರದ್ದು ನೋಡ್ತೀನಿ, ಬಟ್ ಫೇವ್ರೇಟ್ ಅಂತೇನಿಲ್ಲ. ಎಲ್ಲಾ ಮೂವಿನೂ ನಾನು ನೋಡ್ತೀನಿ, ಬಟ್ ಫೇವ್ರೇಟ್ ಅಂತೇನಿಲ್ಲ. ಹೀರೋಯಿನ್ ಸಿನಿಮಾ ಫೇವ್ರೇಟ್ ಅಂತ ಯಾರು ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಮ್ಯಾಲ್ ಹೊಂಟ ಅವನೇ ಅವಾಗ ಗೈಸ್ ನಾವು ಹಿಂಗೆ ನೋಡಿ, ಬಟ್ ಹೇಳ್ಕೊಳಲ್ಲ, ನಾವು ಅರ್ಥ ಮಾಡ್ಕೊಂಡಿದ್ದು. ನಾ ಹೇಳ್ಕೊಳಲ್ಲ ಈಗ ಇಂಥ ಟೈಮ್ದಾಗ ಹೇಳ್ಕೊಳ. ನಾನು ಮೊನ್ನೆ ಹೇಳ್ಕೊಂಡಿದ್ದೆ ಗೈಸ್, ನಮ್ದೇನ್ ಇವಾಗಿಂದಲ್ಲ ಬಿಡಿ, ಅರ್ಥ ಮಾಡ್ಕೊಳ್ಳೋದಟ್ರು. ಬಟ್ ಇವ್ರು ಮಾಡೋದ್ ನೋಡಿದ್ರೆ ನಾ ಅರ್ಥ ಮಾಡ್ಕೊಂಡಿದ್ದೆ ಅನ್ಕೊಂಡಿದ್ದೆ, ಬಟ್ ಅರ್ಥ ಮಾಡ್ಕೊಂಡ. ಜಸ್ಟ್ ಆಕ್ಟಿಂಗ್ ಗೈಸ್. ನಾವು ಆಕ್ಟಿಂಗ್ ಹೆಂಗ್ ಮಾಡ್ತೀವಿ ಅಂದ್ರೆ ನಾವು 2-3 ವರ್ಷದಿಂದ ಯೂಟ್ಯೂಬ್ ರೀಲ್ಸ್ ಇದೇ ಮಾಡ್ಕೊತ ಬಂದ್ವಿ. ಆಕ್ಟಿಂಗ್ ಬಾದ್ಶಾ ಆಗ್ಬಿಟ್ಟಿವಿ ನಾವೀಗ. ಆಕ್ಟಿಂಗ್ ಅಟ್ ಖತರ್ನಾಕ್ ಆಕ್ಟಿಂಗ್ ಮಾಡಿ ಮಳ್ಳ ಮಾಡ್ತೀವಿ ನಾವು. ನನ್ ಕೈಲೇ ಬಾಯಿ ಬಿಡಿಸ್ಬೇಕಂತ ಮಾಡಿದ್ರು ನಾ ಬಿಟ್ಟಿಲ್ಲ ಅಷ್ಟೇ ಆಕ್ಟಿಂಗ್ ದಾಗ. ಬಾಯಿ ಬಿಟ್ಟಿಲ್ಲ ಅಂದ್ರೆ ಕರೆಕ್ಟ್ ಆನ್ಸರ್ ಹೇಳಿ. ಅದೇ ಕರೆಕ್ಟ್ ಹೇಳಿದ್ ಬಿಡಿ. ಮತ್ತೆ ನನಗೆ ಗೊತ್ತಿತ್ತು ಅದು, ಸುಮ್ಮನೆ ನಿನಗೆ ಕಾಡಕತ್ತಿದೆ. ನನಗೆ ಗೊತ್ತಿಲ್ಲ ನಂಗೆ ಆಕ್ಟಿಂಗ್ ಮಾಡ್ತಿದ್ದೆ. ಬಾಳ ಮೋಸ ಮಾಡ್ತಾನೆ ಗೈಸ್, ಅಂದ್ರೆ ನೀನು ನಂಬಾರ್ದು, ಎದಕ್ಕೂ ನಂಬಾರ್ದು. ಏನ್ರಿ ಹೇಳೋಣ ನಂಬಿಡ್ತೀವಲ್ಲ ನಾವೇ ಮಾಡ. ಹೆಂಗ ಅನಿಸ್ತು ನಿಮಗೆ? ನನಗೆ ಖುಷಿ ಆಯ್ತು. ಇಷ್ಟೇ ಅರ್ಥ ಮಾಡ್ಕೊಂಡಿದ್ದೆ, ಎಲ್ಲ ಗೊತ್ತದೆ. ನನ್ನ ಶೂ ಸೈಜ್, ಡ್ರೆಸ್ ಸೈಜ್, ನಂದು ಊಟ ಎಲ್ಲ ಆಲ್ರೌಂಡರ್ ಎಲ್ಲ ಅರ್ಥ ಮಾಡ್ಕೊಂಡೆ ಗೈಸ್. ಅರ್ಥ ಮಾಡ್ಕೊಳ್ಳಾರ್ದೇ ಮ್ಯಾರೇಜ್ ಆಗಿ ಇವ್ರು ಎಲ್ಲ ನೋಡ್ಕೊಳ್ಳೋದು ಅಜ್ಜಿ ಇರ್ತದೆ. ಮತ್ತೆ ಅರ್ಥ ಮಾಡ್ಕೊಂಡಿದ್ರೆ ಇಷ್ಟು ಅನ್ಯೋನ್ಯವಾಗಿರೋಕೆ ಸಾಧ್ಯ. ಅರ್ಥ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಅವ್ರೊಂದು ಕಡೆ ಹೇಳಿ ನಾವೊಂದು ಕಡೆ ಹೇಳಿ ಆಯ್ತಂದ್ರೆ ಎತ್ತಿನ ಗಾಡಿ ಕರೆಕ್ಟ್ ಹೋಗಲ್ಲ. ಇಬ್ಬರು ಒಂದೇ ಕಡೆ ಹೇಳ್ಕೊಂಡು ಹೋದ್ರೆ ಸಂಸಾರದ ಬಂಡಿ ಕರೆಕ್ಟ್ ಸಾಗುತ್ತೆ. ಒಬ್ರನ್ನೊಬ್ರು ಅಷ್ಟು ಅರ್ಥ ಮಾಡ್ಕೊಂಡಿದ್ವಿ ಅಂದ್ರೆ ಚಂದ ಸಂಸಾರ ಸಾಗಿಸ್ಬೋದು. ಇವ್ರು ನಮ್ಗೆ ಅರ್ಥ ಮಾಡ್ಕೊಂಡಿರಲಿಲ್ಲ, ಇವ್ರಿಗೆ ನಾವು ಅರ್ಥ ಮಾಡ್ಕೊಂಡಿರಲಿಲ್ಲ. ಸುಮ್ಮ ಏನೋ ಹುರುಪಿನಾಗ ಮದುವೆ ಆದ್ವಿ, ಪ್ರೀತಿ ಮಾಡಿದ್ವಿ, ಅದು ಅಲ್ಲ. ಅದು ಸಂಸಾರದ ಬಂಡಿ ಸಾಗಿಸೋದು ದೊಡ್ಡದು, ಲವ್ ಮಾಡೋದೇನು ದೊಡ್ಡದಲ್ಲ. ಲವ್ ಮಾಡ್ಬೋದು ಯಾರಾದರೂ. ಇದು ಲವ್ ಮಾಡಿದ ಮದುವೆ ಆಗಿ ಅಂತ ಹೇಳಿತದ.
ನಮಗೆ ತಿಳಿದದ ಏನ್ ತಿಳಿದದ ಆ, ಅವ್ರ ಸಂಸಾರ ಬಂಡಿ ಸಂಸಾರ ಬಂಡಿ ಅನ್ಕೋಬೇಕಲ್ಲ. ಸಂಸಾರದ ಬಂಡಿ ಸಂಸಾರ ಬಂಡಿ ಸಾಕ್ಸದ ಅಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿ ಅಂದ್ರೆ ನಮ್ಮ ಕಷ್ಟದಾಗ ಅವ್ರು ಆಗ್ತಾರೆ, ಅವ್ರ ಕಷ್ಟದ ನಾವು ಆಗ್ತೀವಿ, ನಮ್ಮ ಕಷ್ಟ ಅವ್ರು ನೋಡ್ಕೊಂಡ್ರೆ ಅವರು ನೋಡಿ ಮಾಡ್ತಾರೆ, ಅವ್ರು ನೋಡಿದೆ ನಾವು ಕರೆಕ್ಟ್ ನೋಡಿ ಮಾಡ್ತೀವಿ. ಸೊ ಹಿಂಗಾಗಿ ಸಂಸಾರ ಚಂದ ಸಾಗುತ್ತೆ. ಹಿಂಗೆ ಇದೆ ಅಂದ್ರೆ ಚಂದ ಇರ್ತೀವಿ, ಹ್ಯಾಪಿಯಾಗಿರ್ತೀವಿ. ಹ್ಯಾಪಿ ಮ್ಯಾರೇಜ್ ಲೈಫ್. ಇವತ್ತು ಗೈಸ್ ನಮ್ದು ಮ್ಯಾರೇಜ್ ಗೈಸ್. ಇನ್ನೊಂದೇನಪ್ಪಾ ಅಂದ್ರೆ ಎಲ್ಲಾರೇ ಸಿಕ್ರಂದ್ರೆ ಇನ್ನಕ್ಕಾದ್ರೂ ವಿಶ್ ಮಾಡ್ತಾರ ನಮ್ಗೆ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹೇಳಿ. ಇನ್ನಾದ್ರೂ ಹ್ಮ್ 4 ತಿಂಗಳು ಕಂಪ್ಲೀಟ್ ಆಗಿ ಹೋಯ್ತು. 4 ಮಂತ್ ಕಂಪ್ಲೀಟ್ ಆಯ್ತು. ಬಟ್ ಎಲ್ಲಾರೇ ಸಿಕ್ರ ನಾವ್ ಇಬ್ರು ಸಿಕ್ಕೇವ್ ಅಂದ್ರೆ ವಿಶ್ ಮಾಡೋದ್ ಇನ್ನಕ್ಕಾದ್ರೂ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ವಿಶ್ ಮಾಡ್ತಾರೆ. ಥ್ಯಾಂಕ್ ಯು. 4 ತಿಂಗಳಾಯ್ತು. 4 ತಿಂಗಳು ಅಂದ್ರೆ ಒಂದು 15 ದಿನ ಅಷ್ಟೇ ಗ್ಯಾಪ್ ಐತಿ. ನಾ ಅಷ್ಟು ದಿನದಿಂದ ಕಂಟಿನ್ಯೂ ಲಾಂಗ್ ವಿಡಿಯೋಸ್ ಬರಕತ್ತಾವ. ಡೆಡಿಕೇಶನ್ ಭಾಳ ಹಾಕಿ ಮಾಡಕತ್ತೀವಿ. ಡೈಲಿ ರೀಲ್ಸ್ ಒಳಗಡೆ ಏನಾದರೂ ಒಂದು ಏರುಪೇರು ಆಗ್ಬೋದು, ಬಟ್ ಲಾಂಗ್ ವಿಡಿಯೋದಾಗ ಮಾತ್ರ ಏರುಪೇರು ಆಗಲ್ಲ. ಮುಂದೆ ಕೂಡ ಆಗಲ್ಲ. ನಿಮ್ಮ ಎಂಟರ್ಟೈನ್ಮೆಂಟ್ ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ಗಳು ಬರ್ತಿರ್ತಾವ. ಆ್ಯಂಡ್ ಮುಂದೆ ಇನ್ನೂ ಒಳ್ಳೊಳ್ಳೆ ಕ್ರೇಜಿ ಆಗಿರೋ ವಿಡಿಯೋಗಳು ಬರ್ತಾವೆ. ಆ್ಯಂಡ್ ಇವ್ರ ಚಾನಲ್ ಬಗ್ಗೆ ಒಂದಿಷ್ಟು ನೋಡ್ರಿ. ಇವ್ರ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಇವ್ರ ಚಾನಲ್ ಲಿಂಕ್ ಐತಲ್ಲ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ, ನಮ್ಮ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ. ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಇವ್ರಿಗೆ ಕೂಡ. ಆ್ಯಂಡ್ ಇವ್ರ ಚಾನಲ್ ಒಳಗೂ ಒಳ್ಳೊಳ್ಳೆ ಕುಕ್ಕಿಂಗ್ ಆಗಿರ್ಬೋದು, ಮತ್ತು ಬೇರೆ ಲೈಫ್ ಸ್ಟೈಲ್ ಆಗಿರ್ಬೋದು, ಆ್ಯಂಡ್ ಡ್ರೆಸ್ಸಿಂದು ಅದು ಇದು ಏನೇನೋ ಮಾಡ್ತಾರೆ. ಬಟ್ ಅದು ಮುಂದೆ ನೀವು ನೋಡ್ತೀರಿ. ಅಂಡ್ ಈ ಚಾನೆಲ್ಗೂ ಸಪೋರ್ಟ್ ಮಾಡಿ, ಇದಕ್ಕೂ ಮಾಡ್ರಿ ಅದಕ್ಕೂ ಮಾಡ್ರಿ. ನಿಮ್ಮ ಸಪೋರ್ಟ್ ಮಾತ್ರ ಯಾವಾಗಲೂ ನಮ್ಮ ಮೇಲೆ ಇರಲಿ. ಇವಾಗ 100ಗೆ ಕಂಪ್ಲೀಟ್ ಆಗ್ಯದ. ಆ್ಯಂಡ್ 200ಗೆ 300ಗೆ 500ಗೆ ಹಂಗೆ 100ಗೆ ಮಾಡ್ಕೋತ ನಿಮ್ಮ ಸಪೋರ್ಟಿಂದ ಮುಂದೆ ಬೆಳೆಸ್ಕೊಂಡು ಹೋಗ್ರಿ ಅಂತ ಕೇಳ್ತೀನಿ. ಅಷ್ಟೇ, ನಾವು ನಿಮ್ಮ ಮತ್ತೇನು ಕೇಳಲ್ಲ. ಓಕೆ, ಇವ್ರ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಇರ್ತದ, ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಯಾವ ವಾರ ವಿಡಿಯೋ ಬರುತ್ತೆ ಹೇಳ್ರಿ ಸ್ವಲ್ಪ. ನಿಮ್ಮ ಚಾನಲ್ದಾಗ ಫಸ್ಟ್ ವಿಡಿಯೋ ಯಾವ ವಾರ ಬರುತ್ತೆ? ಯಾವ ವಾರ ಬರ್ತದೆ? ಮಂಗಳವಾರ ಬರುತ್ತೆ ಗೈಸ್ ಅವ್ರ ಚಾನಲ್ದಾಗ ಫಸ್ಟ್ ವಿಡಿಯೋ ಮಂಗಳವಾರ ಶುಕ್ರವಾರ 1 ವೀಕ್ನ್ಯಾಗ 2 ವಿಡಿಯೋಸ್ ಬರ್ತಾವ. ಮುಂದೆ ಓದಂಗ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾರ ಅವರು. ಅವ್ರ ಚಾನಲ್ದವರು ಅವ್ರ ಚಾನಲ್ದ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು, ಮುಂದೆ ಅವ್ರು ಹೆಂಗ್ ಮಾಡ್ಕೊಂಡು ಹೋಗ್ತಾರ ಅವ್ರ ಕಡೆ ಬಿಟ್ಟಿದ್ದು. ಈ ಸ್ಟಾರ್ಟಿಂಗ್ 1 ವೀಕ್ನಾಗ 2 ವಿಡಿಯೋಸ್ ಬಿಡ್ಬೇಕಂತ ಅನ್ಕೊಂಡಿನಿ. ಅಂಡ್ ಅದು ಕಿಚನ್ ರಿಲೇಟೆಡ್ ಇರ್ತದ. ಸ್ಟಾರ್ಟಿಂಗ್ ಕಿಚನ್ ರಿಲೇಟೆಡ್ ಇರ್ತದ, ತಿನ್ನೋದು. ಬರ್ತಾ ಹೋಗ್ತಾ ನೋಡೋಣ. ಇನ್ನು ಚಂದ ಬೇರೆ ಬಾರಿ ತರ ಬಾರಿ ಮಾಡ್ತೀವಿ. crazy ಮತ್ತೆ 1 ವೀಕ್ನಾಗ 3 ಇಲ್ಲ 4 ವಿಡಿಯೋಸ್ ಅದ್ರಾಗೂ ಹಾಕ್ತಿವಿ. ಈಗಂತೂ ಸ್ಟಾರ್ಟಿಂಗ್ 2 ವಿಡಿಯೋಸ್ ಅಷ್ಟೇ. ಮಂಗಳವಾರ ಶುಕ್ರವಾರ ಬರ್ತಾವ ಡೈಲಿ. ನೋಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಓಕೆ ಗೈಸ್, ಇವತ್ತಿನ ಡೈಲಿಗೆ ಎಂಡ್ ಮಾಡ್ತೀನಿ. ಅಂಡ್ ಗೈಸ್, ನೀವು ಕಮೆಂಟ್ ಮಾಡೋದು ಮರಿಬೇಡ್ರಿ. ನಾನು ಇವ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿನಿ ಸ್ವಲ್ಪ ನನಗೊಂದು ಸ್ವಲ್ಪ ಹೊಗಳ್ರಿ. ಇವ್ರಿಗೆ ಮಾನ್ಯ ಎಷ್ಟು ಹೊಗಳಿದ್ರಲ್ಲಿ ಇವ್ರಿಗೆ. ಅಕ್ಕ ನೀ ಎಷ್ಟು ಅರ್ಥ ಮಾಡ್ಕೊಂಡ್ರೆ, ಅಣ್ಣ ನೀ ಪುಣ್ಯ ಮಾಡಿದಿ ಹಿಂಗತ್ತೆ. ಸ್ವಲ್ಪ ನೀವೊಂದು ಸ್ವಲ್ಪ ಹೊಗಳ್ರಿ ಅವರಿಗೆ. ಅಲ್ಲ ನನಗೆ ಓಕೆ ಗೈಸ್, ಇವತ್ತಿನ ಡೈಲಿಗೆ ಎಂಡ್ ಮಾಡ್ತೀನಿ. ಎಲ್ರಿ ವಿಡಿಯೋ ಚಾನಲ್ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಸಿಗ್ತೀವಿ. ಎಲ್ಲರಿಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಬಾಯ್. ಥ್ಯಾಂಕ್ ಯು.